ಇನ್ನು ಇಷ್ಟಾದ್ರೂ ಕೂಡ ದರ್ಶನ್ ಫ್ಯಾನ್ಸ್ ಹುಚ್ಚಾಟ ಮಾತ್ರ ನಿಂತಿಲ್ಲ, ಇನ್ನೂ ಕೂಡ ಮುಂದುವರಿಸ್ತಾನೆ ಇದ್ದಾರೆ. ಒಬ್ರು ದೇವರಿಗೆ ದರ್ಶನನ್ನ ಹೋಲಿಸಿದ್ರೆ ಮತ್ತೊಬ್ರು ದೇವರ ಮೇಲೆ ಕಾಲಿಟ್ರು. ಇನ್ನು ಕನಕದುರ್ಗ ದೇವಿ ಮೇಲೆ ಹತ್ತಿದ ದರ್ಶನ್ ಫ್ಯಾನ್ಸ್ ಯಾವ ರೀತಿ ಹುಚ್ಚಾಟ ಮಾಡ್ತಾರೆ ನೋಡಿ. ಈ ರೀತಿಯಾದಂತಹ ದುರಾಭಿಮಾನಿಗಳಿಂದಲೇ ದರ್ಶನ್ ಅವರಿಗೆ ಈ ರೀತಿಯಾದಂತಹ ಹೆಸರು ಬರ್ತಾ ಇರೋದು. ನಾವೆಲ್ರಿಗೂ ಕೂಡ ಹೇಳ್ತಾ ಇರುವಂತದ್ದಲ್ಲ, ಯಾರೆಲ್ಲ ಅಂಧ ಅಭಿಮಾನವನ್ನ ತೋರ್ತಿದಾರಲ್ಲ ದರ್ಶನ್ ಅವರ ಹೆಸರಲ್ಲಿ ಅಂಥವರಿಗೆ ನಾವು ಹೇಳ್ತಾ ಇರೋದು. ಕನಕದುರ್ಗ ದೇವಿ ಮೇಲೆ ದರ್ಶನ್ ಫ್ಯಾನ್ ಹತ್ತು ಕುಣಿದಿದ್ದಾರೆ. ಇನ್ನು ಕನಕದುರ್ಗಮ್ಮ ದೇಗುಲ ದೇವಿಗೆ ಕುಂಕುಮಾರ್ಚನೆ ವೇಳೆ ಈ ದುರ್ವರ್ತನೆಯನ್ನ ಮಾಡಿರೋದು ಇವರ ಪುಂಡಾಟಗಳಿಗೆ, ಇವರ ಹುಚ್ಚಾಟಗಳಿಗೆ ಬ್ರೇಕೇ ಇಲ್ಲದಂತಾಗಿದೆ. ಅದರಲ್ಲೂ ಕೂಡ ಒಬ್ರು ದೇವರಿಗೆ ಹೋಲಿಸಿದ್ರೆ ಅವರ ಫ್ಯಾನ್ಸ್ ಈಗ ದೇವರ ಫೋಟೋವನ್ನೇ ತುಳಿದು ಹಾಕ್ಬಿಟ್ಟಿದ್ದಾರೆ. ಯಾವ ರೀತಿಯಾಗಿ ಹೇಳಬೇಕು, ಲಾಠಿ ರುಚಿ ತೋರಿಸಿದ್ದಾಯ್ತು, ಒಳ್ಳೆ ಮಾತನಲ್ಲಿ ಹೇಳಿದ್ದಾಯ್ತು, ಬುದ್ಧಿ ಮಾತನ್ನು ಹೇಳಿದ್ದಾಯ್ತು, ಇನ್ ಯಾವ ಮಾರ್ಗದಲ್ಲಿ ಬುದ್ಧಿಯನ್ನ ಹೇಳಿದ್ರೆ ಕಲಿತಾರೆ ಅನ್ನುವಂಥದ್ದು ಈಗ ನಾವು ಕೂಡ ನೋಡ್ಬೇಕಾಗತ್ತೆ. ಇವರೊಬ್ಬರಿಗೇನ ಫ್ಯಾನ್ಸ್ ಇರೋದು ಅಥವಾ ಇವರೊಬ್ಬರಿಗೇನ ಅಭಿಮಾನ ಇರೋದು, ಬೇರೆ ಯಾರಿಗೂ ಕೂಡ ಇಲ್ವಾ? ಇವರೊಬ್ಬರಿಗೇನ ದರ್ಶನ್ ಅಂದ್ರೆ ಇಷ್ಟ ಇರೋದು. ಸೊ ಏನೇ ಅಭಿಮಾನ ಇದ್ರು ಅದು ಮನಸ್ಸಲ್ಲಿ ಇರಬೇಕು. ಈ ರೀತಿಯಾಗಿ ಹುಚ್ಚಾಟವನ್ನ ಮಾಡ್ಲಿಕ್ಕೆ ಹೋಗಬಾರದು. ಈಗಾಗಲೇ ದರ್ಶನ್ ಫ್ಯಾನ್ಸ್ ದೇವರಲ್ಲಿ ಅಲ್ಲಿ ಬೇಡಿಕೆಯನ್ನು ಇಟ್ಕೊಳ್ಳಕ್ಕೆ ಹೋದ್ರು, ಮನವಿಯನ್ನ ಸಲ್ಲಿಸೋದಿಕ್ಕೆ ಹೋದ್ರು, ಅಟ್ಲೀಸ್ಟ್ ಈ ಸಂಕಷ್ಟವನ್ನು ನಿವಾರಣೆ ಮಾಡುವ. ಆದ್ರೆ ಮಾಡಿದ್ದೇನು? ದೇವರಿಗೆ ಅಲ್ಲಿ ಹಾರ ಹಾಕುವಂತಹ ಸಂದರ್ಭದಲ್ಲಿ, ಮಾಲಾರ್ಪಣೆ ಮಾಡುವಂತ ಸಂದರ್ಭದಲ್ಲಿ ದೇವರ ತಲೆ ಮೇಲೆ ಕಾಲಿಟ್ರೆ, ಇಲ್ಲಿ ದೇವರ ತಲೆ ಮೇಲೆ ಕಾಲಿಟ್ರೆ ಯಾರಾದ್ರೂ ಬದುಕೋರು ಇದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಇಲ್ಲಿ. ಈಗಾಗಲೇ ನೀವು ನೋಡ್ತಾ ಇದ್ದೀರಲ್ಲ, ಕನಕದುರ್ಗಮ್ಮ ದೇವಿ ಬಹಳ ಪವರ್ಫುಲ್ ಆಗಿರುವಂತಹ ದೇವಿ. ಈಗಾಗಲೇ ಈ ಒಂದು ದೇವಸ್ಥಾನದ ಮೇಲೆ ಸಾಕಷ್ಟು ರೀತಿಯಾದಂತಹ ಭಕ್ತರ ನಂಬಿಕೆ ಇದೆ. ಈಕೆಯ ಮೇಲೆ ಸಾಕಷ್ಟು ಭಕ್ತರು ತನ್ನದೇ ಆದಂತಹ ಭಕ್ತಿಯನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಮಾಡಿದ್ದೇನು ದರ್ಶನ್ ಫ್ಯಾನ್ಸ್? ನೀವು ನೋಡ್ತಾ ಇದ್ದೀರಲ್ಲ, ಕನಕದುರ್ಗಮ್ಮ ದೇವಿಗೆ ಹಾರವನ್ನ ಹಾಕುವ ಸಂದರ್ಭದಲ್ಲಿ ಆಕೆಯ ಮೇಲೇನೆ ಹತ್ತಿ ಕುಳಿತು ಅಲ್ಲಿ ಹಾರವನ್ನ ಹಾಕಿದ್ದಾರೆ. ಹಾಗಾದ್ರೆ ಯಾವ ರೀತಿ ಆಗಿರುತ್ತೆ? ತಲೆಯ ಮೇಲೆ ಅಲ್ಲಿ ಕಾಲಿಟ್ಟಿದ್ದಾರೆ ನೋಡಿ, ನಿಮ್ಗೆ ದೃಶ್ಯಗಳಲ್ಲಿ ನಾವು ತೋರಿಸ್ತಾ ಇದೀವಿ. ತಲೆಯ ಮೇಲೆ ಕಾಲಿಟ್ಟು ಈ ಒಂದು ಹಾರವನ್ನ ಹಾಕಿದ್ದಾರೆ. ಆ ನಂತರ ಆಕೆಗೆನೆ ಪೂಜೆ ಮಾಡಿ ಕುಂಕುಮವನ್ನ ಕೊಟ್ಟಿದ್ದಾರೆ. ಈ ಒಂದು ಕುಂಕುಮವನ್ನ ತಗೊಂಡು ಹೋಗಿ ನೀವು ಕೊಡಿ ಅವರಿಗೆ ಅಂತ ಕೇಳ್ಕೊಂಡಿದ್ದಾರೆ. ಇವರ ಪೂಜಾ ಫಲ ಫಲಿಸುತ್ತಾ ನೋಡ್ಬೇಕು. ದೇವರನ್ನ ಭಕ್ತಿಯಿಂದ ಒಲಿಸಿಕೊಳ್ಬೇಕು, ಅಲ್ಲಿ ಪೂಜೆಯಿಂದ ಅಥವಾ ನಿಷ್ಠೆಯಿಂದ. ಆದ್ರೆ ಇಲ್ಲಿ ಮಾಡಿದ್ದೇನು? ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ದೇವರ ಮೊರೆ ಹೋಗ್ಲಿ ಅಥವಾ ದರ್ಶನ್ ಬಗ್ಗೆ ಅಭಿಮಾನವನ್ನ ಇಟ್ಕೊಳ್ಳಿ, ಅವರ ಮೇಲೆ ಪ್ರೀತಿ ಇಟ್ಕೊಳ್ಳಿ, ಯಾರಿಗೂ ಸಮಸ್ಯೆ ಇಲ್ಲ. ಆದ್ರೆ ಒಂದ್ ಕಡೆ ಹುಚ್ಚಾಟ ಮೆರೆಯೋದು, ಇನ್ನೊಂದ್ ಕಡೆ ಕೆಟ್ಟ ಹೆಸರನ್ನ ತರುವಂತಹ ಪ್ರಯತ್ನ, ಮತ್ತೊಂದ್ ಕಡೆ ದೇವ್ರ ಹತ್ರ ಮೊರೆ ಹೋಗುವಂತಹ ಸಂದರ್ಭದಲ್ಲಿ ದೇವ್ರ ಮೇಲೆನೆ ಕಾಲಿಟ್ರೆ, ಆ ರೀತಿಯಾದ ಪೂಜೆ ಪುನಸ್ಕಾರ ಮಾಡಿದ್ರೆ, ಹಾಗಾದ್ರೆ ಇವರ ಭಕ್ತಿಯನ್ನ, ಇವರ ಈ ರೀತಿಯಾದ ಪ್ರೀತಿಯನ್ನ ಏನ್ ಹೇಳ್ಬೇಕು? ಏನ್ ಆಯ್ತು ಆ ಸಂದರ್ಭದಲ್ಲಿ? ಯಾರು ಕೂಡ ಹೇಳಿಲ್ವಾ ಈ ತರ ಮಾಡಬೇಡಿ ಅಂತ ಹೇಳಿ? ಅಲ್ಲಿ ಬಾಸ್ ಅನ್ನೋದು ಘೋಷಣೆನೇ ಕೂಗ್ತಾ ಇದ್ರ? ಖಂಡಿತ ನವಿತಾ ಜೈನ್, ಇವತ್ತು ನಟ ದರ್ಶನ್ ಅವರ ಅಭಿಮಾನಿಗಳ ವರ್ತನೆ ಅತಿರೇಕಕ್ಕೆ ಏರಿತ್ತಂತ ಹೇಳ್ಬೋದು. ಯಾಕೆಂತಂದರೆ ಬೆಳಿಗ್ಗೆ ಏನು 11:30ರಿಂದ 12 ಗಂಟೆ ಸಂದರ್ಭದಲ್ಲಿ, ಅಂದರೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಹೂಗಳತೆ ದೂರದಲ್ಲಿರ್ತಕ್ಕಂಥ ಬಳ್ಳಾರಿಯ ಆದಿಶಕ್ತಿ ದೇವತೆ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಒಂದು ಪೂಜೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ರು. ಆ ಪೂಜೆ ಕಾರ್ಯಕ್ರಮ ಏನಂತಂದರೆ, ನಟ ದರ್ಶನ್ ಅವರು ಆರೋಪ ಮುಕ್ತವಾಗಿ ಬೇಗ ಹೊರಗಡೆ ಬರಲಿ, ಅವರಿಗೆ ಜಾಮೀನು ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಕೂಡ ಆ ರೀತಿಯಾದ ಒಂದು ವಿಶೇಷ ಪೂಜೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಸುಮಾರು 501 ಕಾಯಿಯನ್ನು ದೇವಿಗೆ ಒಡೆದು ಒಂದು ವಿಶೇಷ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ವಿಶೇಷ ಪೂಜೆ ಮಾಡಲಿಕ್ಕೆ ಕೂಡ ಅಭ್ಯಂತರ ಇಲ್ಲ. ಆದರೆ ಆ ಒಂದು ಅಲ್ಲಿರ್ತಕ್ಕಂಥ ಅಭಿಮಾನಿಗಳ ತೋರಿರ್ತಕ್ಕಂಥ ವಿಕೃತಿ ವರ್ತನೆ ಏನಿದೆ ಅದು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಮುಂದೆ ಕನಕದುರ್ಗಮ್ಮ ದೇವಸ್ಥಾನದ ಮುಂದೆ ಒಂದು ದುರ್ಗಿಯ ಸ್ಟ್ಯಾಚ್ಯೂ ಇದೆ. ಆ ಸ್ಟ್ಯಾಚ್ಯೂಯ ಮೇಲೆ ಏರಿ ಆ ಒಂದು ದುರ್ಗಿಯ ಸ್ಟ್ಯಾಚ್ಯೂ ಕೂಡ ಹಾರ ಹಾಕಿರ್ತಕ್ಕಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಹೂವಿನಾರ ಹಾಕಬಹುದು, ಆದರೆ ದುರ್ಗಿಯ ಸ್ಟ್ಯಾಚ್ಯೂ ಮೇಲೇರಿ ಹಾಕಿರ್ತಕ್ಕಂಥದ್ದು ಕೂಡ ಇಲ್ಲಿ ಸಾಕಷ್ಟು ವ್ಯಾಪಕ ಟೀಕೆಗೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಈ ಒಂದು ವರ್ತನೆ ಮತ್ತೆ ಪದೇ
ಪದೇ ನಟ ದರ್ಶನ್ ಅವರಿಗೆ ಕೂಡ ಕೆಟ್ಟ ಹೆಸರು ತರಲಿಕ್ಕೆ ಕೂಡ ಸಾಕಷ್ಟು ಅಭಿಮಾನಿಗಳೇ ಕೂಡ ಈ ರೀತಿಯ ವರ್ತನೆ ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ಕಾಣಬಹುದಾಗಿದೆ. ಅಲ್ಲಿ ಆ ಒಂದು ದುರ್ಗಿ ದೇವಿಗೆ ಪೂಜೆ ಸಲ್ಲಿಸಿರ್ತಕ್ಕಂಥ ಕುಂಕುಮ ಭಂಡಾರ ಮತ್ತು ಅಕ್ಷತೆಯನ್ನು ಕೂಡ ಅವರು ಅದನ್ನು ತೆಗೆದುಕೊಂಡು ಬಂದು ಇಲ್ಲಿ ಜೈಲ ಹತ್ರ ಕೂಡ ಬಂದಿರತಕ್ಕಂಥದ್ದು. ಜೈಲಿಗೆ ಬಂದು ಇಲ್ಲಿರ್ತಕ್ಕಂಥ ಕರ್ತವ್ಯದಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಇದು ಕನಕದುರ್ಗಮ್ಮ ದೇವಿಗೆ ಪೂಜೆ ಸಲ್ಲಿಸ್ತಕ್ಕಂಥ ಕುಂಕುಮ ಭಂಡಾರ ಮತ್ತು ಅಕ್ಷತೆ ಇದನ್ನು ನೀವು ಜೈಲಿನಲ್ಲಿರ್ತಕ್ಕಂಥ ನಟ ದರ್ಶನ್ ಅವರಿಗೆ ಕೊಡಬೇಕು ಅಂತೇಳಿ ಸಾಕಷ್ಟು ಪಟ್ಟಣ ಹಿಡಿದು ಕೂಡ, ಆದರೆ ಅಲ್ಲಿನ ಜೈಲಿನಲ್ಲಿರ್ತಕ್ಕಂಥ ಭದ್ರತಾ ಸಿಬ್ಬಂದಿಗಳು ಯಾವುದೇ ರೀತಿಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಅಕ್ಷತ ಭಂಡಾರ ಆಗಿರ್ಬೋದು, ಕುಂಕುಮ ಆಗಿದೆ ಯಾವುದನ್ನು ಕೂಡ ಸ್ವೀಕಾರ ಮಾಡಲಿಲ್ಲ. ಆದರೆ ಜೈಲು ಮುಂಭಾಗದ ಏನು ಬ್ಯಾರಿಕೇಡ್ ಇದ್ದಾರೆ, ಬ್ಯಾರಿಕೇಡಲ್ಲಿ ಇಟ್ಟೆ ಅಭಿಮಾನಿಗಳು ಕೂಡ ವಾಪಸ್ ಹೋಗಿರ್ತಕ್ಕಂಥದ್ದು. ಇಲ್ಲಿ ಒಂದು ಕಡೆ ಕಳೆದ 2-3 ದಿನಗಳಿಂದ ಕೂಡ ನಿರಂತರವಾಗಿ ಜೈಲ್ ಹತ್ರ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ. ಆದರೆ ಇಲ್ಲಿ ನಟ ದರ್ಶನ್ ಅವರು ಯಾವುದೋ ಬೇರೆ ಬೇರೆ ಕಾರಣಕ್ಕಾಗಿ ಜೈಲು ಸೇರಿದ್ದಲ್ಲ, ಅವರ ಮೇಲೆ ಕೊಲೆ ಪ್ರಕರಣದ ಗಂಭೀರ ಆರೋಪ ಇರತಕ್ಕಂಥದ್ದು. ಇಷ್ಟೆಲ್ಲ ಇದ್ರೂ ಕೂಡ ಅಭಿಮಾನಿಗಳು ನಟ ದರ್ಶನ್ ಅವರನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಆದರೆ ಸಮರ್ಥನೆ ಮಾಡ್ಕೊಳ್ತದ್ದು ಒಂದು ಕಡೆ, ಮತ್ತೊಂದು ಕಡೆ ಇದೇ ರೀತಿ ಪೂಜೆಯ ವಿಶೇಷ ಪೂಜೆ ನೆಪದಲ್ಲಿ ಈ ರೀತಿಯಾಗಿ ದೇವಿಯ ಮೇಲೆ ಅಲ್ಲಿ ಮೇಲೆ ಏರಿ ಹೂವಿನಾರ ಹಾಕಿರ್ತಕ್ಕಂಥದ್ದು ಕೂಡ ಸಾಕಷ್ಟು ವ್ಯಾಪಕ ಟೀಕೆಗೆ ಕೂಡ ಗುರಿಯಾಗ್ತಕ್ಕಂಥದ್ದು ಕೂಡ ಇಲ್ಲಿ ಕಾಣಬಹುದಾಗಿದೆ. ನಮಿತಾ, ಇನ್ನು ಕಾಳಿ ಆರಾಧಕಿ ಆಗಿರುವಂತಹ ಚಂದ್ರಪಾಂಡೆ ಅಮ್ಮ ಅವರು ಫೋನ್ ಸಂಪರ್ಕದಲ್ಲಿ ಇದ್ದಾರೆ. ಅವರ ಹತ್ರ ಇದರ ಬಗ್ಗೆ ಮಾತನಾಡಿಸೋಣ. ಈಗಾಗಲೇ ನೀವು ಗಮನಿಸಿದ್ರಿ ಯಾವ ರೀತಿಯಾಗಿ ಅಲ್ಲಿ ದೇವಿಯ ಮೇಲೆ ಹತ್ತಿ ಆಕೆಗೆ ಒಂದು ಹೂವಿನ ಹಾರವನ್ನು ಹಾಕಲಾಗಿದೆ ಅನ್ನೋದ್ರ ಬಗ್ಗೆ. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಮ್ಮ? ಕೇಳಿಸ್ತಾ ಇದೆ. ಈಗ ದೇವಿಯ ಆರಾಧನೆ ಮಾಡೋದು, ಭಕ್ತಿಯನ್ನ ಮಾಡುವಂತಹ ವಿಧಾನಗಳ ಮೂಲಕ ಆಕೆನ ಒಲಿಸಿಕೊಳ್ತೀವಿ ನಾವು, ಅದು ಒಲಿಸಿಕೊಳ್ಳುವ ಬಗೆ. ಆದ್ರೆ ಇಲ್ಲಿ ಆಕೆಯ ಮೇಲೇನೆ ಹತ್ತಿ ಹಾರವನ್ನ ಹಾಕುವುದರ ಮೂಲಕ ಇಂತಹ ಒಂದು ಪೂಜೆ ಪುನಸ್ಕಾರಗಳಿಗೆ ಅವಕಾಶ ಇದೆಯಾ, ಹೇಗೆ? ಖಂಡಿತ ಇಲ್ಲ. ಇಲ್ಲಿ ಏನಾಗತ್ತಪ್ಪ, ಯಾವುದೇ ಒಂದು ವಿಚಾರಕ್ಕೆ ಬಂದಾಗ ಮೊದಲಿಗೆ ಬೇಕಾಗಿರೋದು ಭಯ, ಎರಡನೇದು ಭಕ್ತಿ. ಭಯ ಯಾಕೆ ಅಂದ್ರೆ ನಾವು ಯಾವುದಕ್ಕೋಸ್ಕರ ಯಾವ ಪೂಜೆಯನ್ನ ಮಾಡ್ತಾ ಇದೀವಿ ಅದಕ್ಕೆ ಅಪಚಾರವೇನಾದರೂ ಆದಲ್ಲಿ, ಅಂದ್ರೆ ಆ ಪ್ರಾರ್ಥನಾ ರೂಪದಲ್ಲಿ ಅಪಚಾರವಾದಲ್ಲಿ, ಯಾವ ಉದ್ದೇಶ ಇಟ್ಕೊಂಡು ನಾವು ಒಂದು ಪೂಜೆನ ಸಲ್ಲಿಸ್ತೀವಿ ಅದು ವಿರುದ್ಧ ಪರಿಣಾಮವನ್ನ ಬೀರುತ್ತೆ. ಆಯ್ತಾ? ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನನ್ಗೆ ಒಳ್ಳೇದಾಗ್ಬೇಕು ಅಂತ ನಾನ್ ಮಾಡಕ್ ಹೋಗ್ತೀನಿ ಅನ್ಕೊಳ್ಳೋಣ. ಈ ತರ ಆ ದೇವಿ ಮೇಲೆ ಹತ್ಕೊಂಡು, ನಾನ್ ದೃಶ್ಯ ನೋಡಿಲ್ಲ, ಕೇಳಲ್ಪಟ್ಟಿದ್ದಷ್ಟೇ. ದೇವಿ ಮೇಲೆ ನಿಂತ್ಕೊಂಡು ಅದ್ರ ಮೇಲೆ ನಿಂತ್ಕೊಂಡು ಹಾರ ಹಾಕೋದು ಇಂಪಾರ್ಟೆಂಟ್ ಅಲ್ಲ. ಆ ದೇವ್ರಿಗೆ ನೀವು ಹಾರಾನೇ ಹಾಕ್ಬೇಡಿ, ಪ್ರೀತಿಯಿಂದ ಕೈ ಮುಗಿದು ಕೆಳಗಡೆ ನಿಂತ್ಕೊಂಡು ಭಕ್ತಿಯಿಂದ ಬೇಡ್ಕೊಂಡ್ರೆ ಆ ದೇವಿ ಒಲಿತಾರೆ. ಆದ್ರೆ ಇದು ಮುಗ್ಧತೆನೋ ಉದ್ದಟತನವೋ ಮೂರ್ಖತನವೋ ಗೊತ್ತಿಲ್ಲ. ಯಾಕಂದ್ರೆ ಒಂದು ಪ್ರೀತಿ, ಒಂದು ಯಾವುದೇ ಒಂದು ಅಭಿಮಾನಿ ಅವರವರ ಒಂದು ಇದಕ್ಕೆ ತಕ್ಕಂತೆ ಅವ್ರ ಪ್ರೀತಿ ಮಾಡ್ಬೋದು. ಆದರೆ ಈ ತರಹದ ಒಂದು ಕುಚೇಷ್ಟೆ ಇದೆಯಲ್ಲ, ಇದು ಬಹಳ ತಪ್ಪು. ಇದ್ರಿಂದ ಮತ್ತೆ ಪದೇ ಪದೇ ಯಾರಿಗೋಸ್ಕರ ಮಾಡ್ತಿದ್ದಾರೆ ಅವ್ರಿಗೆ ತೊಂದರೆ ಆಗತ್ತೆ ಹೊರತು ಒಳಿತಂತೂ ಆಗೋದಿಲ್ಲ. ಇದು ಅಪಚಾರ ಅಂತ ಅನ್ಬಹುದಾ ಇದನ್ನ? ಖಂಡಿತ ಇದನ್ನ ಅಪಚಾರ ಅಲ್ಲ. ನಾವು ಧಾರ್ಮಿಕತೆಯಲ್ಲಿ ಆಧ್ಯಾತ್ಮಿಕತೆಯಲ್ಲಿ ನೋಡಿದಾಗ ಅಪಚಾರ ಅಂತಲೇ ಹೇಳ್ತೀವಿ. ಯಾಕೆಂದ್ರೆ ಯಾವ ದೇವರಿಗೆ ಅಷ್ಟು ದೊಡ್ಡ ವಿಗ್ರಹ ನಾನು ನೋಡಿಲ್ಲ ಯಾವುದು ಅಂತ, ದೊಡ್ಡ ವಿಗ್ರಹ ಮೇಲೆ ಹತ್ಕೊಂಡಿದ್ದಾರೆ ಅಂದ್ರೆ, ಯಾವುದೇ ದೊಡ್ಡ ವಿಗ್ರಹಕ್ಕೆ ಹಾರಗಳನ್ನು ಹಾಕುವಾಗ ಅದರದೇ ಆದ ಕೋಲ್ಗಳಿರುತ್ತೆ, ಪ್ರೋಸೆಸ್. ಆ ಒಂದು ಕೋಲಿಗೆ ಸಿಕ್ಕಿಸ್ಬಿಟ್ಟು ಆ ತಂತಿಗಳೆಲ್ಲ ಗಣೇಶ ಮೆರವಣಿಗೆ ಹೋಗುವಾಗ ತಂತಿ ಎತ್ತಲಿಕ್ಕೆ ಒಂದು ಕೋಲ್ ಹಿಡ್ಕೊಂಡಿರ್ತಾರೆ, ಕವೆ ಅಂತೀವಿ ಅದಕ್ಕೆ. ಕವೆಯಲ್ಲಿ ಇಟ್ಟು ಆ ಕವೆಯಿಂದ ಹಾರವನ್ನ ಹಾಕ್ಬೇಕಾಗತ್ತೆ. ಅದಕ್ಕೆ ಕವೆ ಅಂತ ಹೇಳ್ತೀವಿ. ವಿ ಶೇಪ್ ಅಲ್ಲಿ ಇರುತ್ತದು ಕೋಲು. ಅದು ಕೂಡ ಬಿದಿರಿನಿಂದ ಮಾಡಿರ್ತಾರೆ. ಆ ಕೋಲನ್ನ ಬಿದಿರನ್ನ ಬಳಸಿ ಕವೆಯನ್ನ ಮಾಡಿ ಆ ಕವೆಗೆ ಆ ಹಾರವನ್ನ ಸಿಕ್ಕಿಸಿ ಹಾರವನ್ನ ಹಾಕೋದು, ವಸ್ತ್ರವನ್ನ ಹಾಕೋದು, ಶಲ್ಯವನ್ನ ಹಾಕೋದು, ಈ ತರ ಮಾಡುವ ಪದ್ಧತಿ ಉಂಟು. ಅದ್ರ ಮೇಲೆ ಹತ್ಕೊಂಡು ಮಾಡೋದು ನಾನಂತೂ ಅದು ತಪ್ಪು ಅಂತ ಹೇಳ್ತೀನಿ.